ಕೊಲ್ಲಿ ರಾಷ್ಟ್ರಗಳ ಯುದ್ಧದ ಎಫೆಕ್ಟ್ನಿಂದಾಗಿ ಅಡುಗೆ ಎಣ್ಣೆ ಮತ್ತಷ್ಟು ದುಬಾರಿಯಾಗಿದೆ. ಕಳೆದ ವಾರವಷ್ಟೇ 10 ರೂಪಾಯಿ ಹೆಚ್ಚಳ ಆಗಿತ್ತು. ಇದೀಗ ಮತ್ತೆ ದರ ಏರಿಕೆಯಾಗಿದ್ದು, ಕೇವಲ 4 ದಿನದಲ್ಲಿಯೇ ಮತ್ತೆ 8 ರೂಪಾಯಿ ಏರಿಕೆ ಕಂಡಿದೆ ಅಂತ ವರದಿಯಾಗಿದೆ. ಇರಾನ್ ಇಸ್ರೇಲ್ ಯುದ್ಧ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಪೂರೈಕೆಯಲ್ಲಿನ ಅಡಚಣೆಗಳು ಬೆಲೆ ಏರಿಕೆಗೆ ಕಾರಣವಾಗಿದ್ದು, ದಿನದಿನಕ್ಕೆ ಅಡುಗೆ ಎಣ್ಣೆ ದರ ಬದಲಾಗ್ತಾ ಇದೆ. ವಾರದ ಹಿಂದಷ್ಟೇ ಪಾಮ್ ಎಣ್ಣೆ 108 ರೂಪಾಯಿ ಇತ್ತು, ಈಗ 120 ರೂಪಾಯಿಗೆ ಏರಿಕೆಯಾಗಿದೆ. ಮುಂದಿನ ವಾರ ಇನ್ನೂ 5 ರೂಪಾಯಿ ದರ ಏರಿಕೆಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಮುಂದಿನ ತಿಂಗಳಲ್ಲಿ ಇದರ ಬೆಲೆ 140 ರಿಂದ 150 ರೂಪಾಯಿವರೆಗೆ ಏರಿಕೆ ಕಾಣುವ ಸಾಧ್ಯತೆ ಇದೆ ಕೂಡ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ 151 ರೂಪಾಯಿ ಇದ್ದಂತಹ ಪ್ರತಿ ಲೀಟರ್ ಈಗ 175 ರೂಪಾಯಿಗೆ ಏರಿಕೆಯಾಗಿರುವಂತದ್ದು ನಾವು ಕಾಣ್ತಾ ಇದ್ದೀವಿ. ಹಾಗೆ ಸಾಸಿವೆ ಎಣ್ಣೆ ಕೂಡ 193 ರೂಪಾಯಿ ಪ್ರತಿ ಲೀಟರ್ಗಾಗಿದೆ. ಎಳ್ಳೆಣ್ಣೆ 290 ರೂಪಾಯಿ ಇತ್ತು, ಈಗ 410 ರೂಪಾಯಿ ಪ್ರತಿ ಲೀಟರ್ಗೆ ಏರಿಕೆಯಾಗಿದೆ. ಎಷ್ಟೇ ಬೆಲೆ ಹೆಚ್ಚಾದರೂ ಅಡುಗೆ ಎಣ್ಣೆ ಖರೀದಿಸುವ ಅನಿವಾರ್ಯತೆ ಇದ್ದೇ ಇರುತ್ತೆ. ಮುಂದೆ ಮತ್ತಷ್ಟು ಬೆಲೆ ಹೆಚ್ಚಾಗುವ ಭೀತಿ ಇದ್ದು, ಈಗಲೇ ಹೆಚ್ಚು ಎಣ್ಣೆ ಖರೀದಿಗೆ ಜನರು ಮುಂದಾಗಿದ್ದಾರೆ ಅಂತ ಅಡುಗೆ ಎಣ್ಣೆ ವರ್ತಕರ ಸಂಘದ ಅಧ್ಯಕ್ಷ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಎಲ್ಲಾ ಬೆಲೆ ಕೂಡ ರೇಟ್ ಜಾಸ್ತಿ ಆಗ್ತಾ ಇದೆ. ವಾರ್ ಹೀಗೆ ಮುಂದುವರಿದ್ರೆ ನಾವು ಎಣ್ಣೆ ಬದಲು ನೀರು ಹಾಕೊಂಡು ಅಡುಗೆ ಮಾಡುವಂತಹ ಪರಿಸ್ಥಿತಿ ಬರಬಹುದು ಅನ್ನೋದು ಜನಸಾಮಾನ್ಯರ ಯಕ್ಷ ಪ್ರಶ್ನೆಯಾಗಿದೆ.